ಹೇಳಿ ಸರ್, ಇವತ್ತು ಒಂದು ಬೆಳವಣಿಗೆ ನೀವು ಸರ್ಕಾರಕ್ಕೆ ಏನು ಅಪೀಲನ್ನು ಮಾಡಿಸ್ತಾ ಇದ್ದಾರೆ? ನಾನು ಸೈಯದ್ ಮಹಬೂಬ್, ಒಬ್ಬ ಅಭಿವೃದ್ಧಿ ಪರ ಜನಪರ ಹೋರಾಟಗಾರ, ಒಬ್ಬ ಸಮಾಜ ಕಾರ್ಯಕರ್ತ. JDU ಬಿಟ್ಟಾದ ಮೇಲೆ ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಮುಖ ಕಾಣಲ್ಲ. ನಮ್ಮ ಧ್ವನಿ ಎಲ್ಲಿ ಬೇಕಾಗಿರುತ್ತೋ ಅಲ್ಲಿ ಎತ್ತಾ ಇರ್ತೀವಿ. ಮೊದಲಿಗೆ ನಾನು 25ನೇ ಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರಿಗೆ ನನ್ನ ಮತ್ತು ನಮ್ಮ ಸಮಾಜ ಪರವಾಗಿ ಹೃದಯಪೂರ್ವಕ ಅಭಿನಂದನೆ. ಮತ್ತು ಆಶ್ವಾಸನೆ ಇಡ್ತೀವಿ, ಈ ಸರ್ಕಾರ ರಾಜ್ಯವನ್ನು ತಾವು ಕಷ್ಟಪಟ್ಟಂಗೆ ಅಭಿವೃದ್ಧಿ ಕಡೆ ಒಳ್ಳೆಯ ರೀತಿಯಲ್ಲಿ ಬೆಂಗಳೂರು ಮತ್ತು ರಾಜ್ಯವನ್ನು ತಗೊಂಡು ಹೋಗ್ಬೋದು ಅಂತ ಒಂದು ಅನಿಸಿಕೆ, ಒಂದು ಆಶ್ವಾಸನೆ. ನನ್ನ ಮುಖ್ಯವಾಗಿ ಡಿಮ್ಯಾಂಡು, ಸರ್ ತಾವು ಯಾವ ಥರ SMC ಪೀರಿಯಡಲ್ಲಿ ಇದ್ರಿ, ಜೊತೆಲಿ ಇದ್ದು ಅವರಿಂದ ತಾವು ಅವ್ರಿಗೆ ಗುರು, ಅವರಿಂದ ಸಲಹೆಯನ್ನು ಪಡೆದಿದ್ರ. ನಿಮಗೆ ನಮ್ಮ ಬೇಡಿಕೆ ಮತ್ತು ಅಪೀಲ್ ಏನಂದರೆ, ರಾಜ್ಯಕ್ಕೆ ನನ್ನ ಮೈನಾರಿಟಿಗೆ ಸೇರಿದಿಂದ ನಮ್ಮ ಮೈನಾರಿಟಿ ಪರವಾಗಿ ನಾನು ಜಾಸ್ತಿ ಮಾತಾಡೋದು. ನಮಗೆ ಎಲ್ಲ ಮುಖ್ಯ, ಮೈನಾರಿಟಿಯಲ್ಲಿ ಬೇರೆ ಸಮಾಜನೂ ಮುಖ್ಯ, ನಾವೆಲ್ಲ ಒಂದಾಗಿ ನಾವು. ಯಾಕಂದರೆ ಜೊತೆಲಿ ನಾವು ಭಾಳಷ್ಟು ಜನ ನಾವು HS ದೊರೆಸ್ವಾಮಿ, ಡಾಕ್ಟರ್ HS ದೊರೆಸ್ವಾಮಿ ಅವ್ರ ಜೊತೆಲಿದ್ದು ಅವರಿಂದ ಬೆಳೆದು ಕಲ್ತಿದ್ದೀವಿ. ಮತ್ತು JDUನಲ್ಲಿದ್ದು ಯಾವ ಥರ ನಾವು ಬೆಳೀಬೇಕು, ಯಾವ ಥರ ಹೋರಾಟ ಮಾಡಬೇಕು ಅಂತ JDUನಲ್ಲಿ ಇದ್ದು ಕಲಿತು ಬೆಂಗಳೂರಲ್ಲಿ ಏನು ಹೋರಾಟ ನಡೆಯುತ್ತೆ ಅದೆಲ್ಲ ಮುಂಚೆ ನಾವು ಮಾಡಿಬಿಟ್ಟಿದ್ದೀವಿ. ನಮ್ಮ ಬೇಡಿಕೆ ಏನಂದರೆ, ಸಮಾಜಕ್ಕೆ ಒಬ್ಬನೇ ಮಂತ್ರಿ ಅಲ್ಲ, ತಾವು ಯಾವ ಥರ ನಮ್ಮ ಸಮೀಕ್ಷೆ ಆಯಿತು, ಮುಸ್ಲಿಂ ಸಮಾಜ ಈಗ 16ರಿಂದ 20% ಇದೆ, 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿ ಯಾರು ಕೆಲವರು ಹೇಳಿದ್ರೆ 1ನೇ ಸ್ಥಾನ, ನಾವು ಹೇಳ್ತೀವಿ 2ನೇ ಸ್ಥಾನ ಇರಲಿ. ಆದರೂ ತಾವು ಈ ಸಮಾಜವನ್ನು ಒಂದೇ ಮಂತ್ರಿ ಅಲ್ಲ, ಬರೀ ಮೈನಾರಿಟಿ ವಕ್ಫ್ ಬೋರ್ಡ್ ಮಂತ್ರಿ ನಮಗೆ ಸಾಲದು. ಜೊತೆಲಿ ಯಾವ ಥರ ನೀವು UT ಖಾದರ್ ಅವ್ರಿಗೆ ಆರೋಗ್ಯ ಸಚಿವರು ಮಾಡಿದ್ದೀರಾ, ಇದೇ ಥರ ಎಜುಕೇಷನ್ ಮತ್ತು ಬೇರೆ ಸಚಿವರು ಯಾರಿದ್ದೀರ ಅವರೆಲ್ಲ ಸೇರಿಸಿ ಒಂದು 4-5 ಮಂತ್ರಿಗಳು ಮಾಡಬೇಕಾಗಿ ನಮ್ಮ ಒಂದು ಮನವಿ. ದಯವಿಟ್ಟು ಅದನ್ನು ತಾವು ಪೂರ್ಣಯಿಸ್ತೀರಾ ಅಂತ ಒಂದು ಆಶ್ವಾಸನೆ ಇದೆ. ಧನ್ಯವಾದ. ಸೈಯದ್ ಮಹಬೂಬ್, ಜನಪರ ಹೋರಾಟಗಾರ.